ಮುಂದಿನ ತಿಂಗಳು 5ನೇ ತಾರೀಕು ಧರ್ಮಮ್ಮ ಅಂತೇಳಿ ಪಿಕ್ಚರ್ ರಿಲೀಸ್ ಆಕೈತಿ. ಸ್ವಲ್ಪ ಹೇಳ್ರಿ ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ. ಹಾಂ, ಇಲ್ಲೇ ಅಕ್ಕಿ ಹಾಲೂರು ಅವರೆಲ್ಲ ಎಲ್ಲ ಹಾವೇರಿ ಅಕ್ಕಿ ಹಾಲೂರು ಎಲ್ಲ ಇಲ್ಲೇ ಸುತ್ತಲೂ ಮುತ್ತಲು ಮಾಡಿದ್ದೆ. ನೀವು ಹಂಗೆ ಹೇಳ್ರಿ, ಯಾರು ಆಟೋದಾಗ ಹೋಗಿರ್ತಾರಲ್ಲ ನೀವು ನೋಡ್ರಿ, ಎಲ್ಲರೂ ಫ್ರೆಂಡ್ಸ್ ನಿಮ್ಮ ದೊಡ್ಡದಿರುತ್ತೆ, ಹೌದಲ್ಲ? ಹಾಯ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಹಾವೇರಿಗೆ ಹೋಗಿದ್ದೆ. ಅದಕ್ಕಪ್ಪ ಅಂದ್ರೆ ಹಾವೇರಿ ಒಳಗೆ ಒಂದು ಮೂವಿ ಪ್ರೀಮಿಯರ್ ಶೋ ಇತ್ತು. ಸೊ ಮೂವಿ ಯಾವುದಂತ ಹೇಳ್ತೀನಿ. ಅದೆಲ್ಲಕ್ಕಿಂತ ಮುಂಚೆ ಮುಖ್ಯವಾಗಿ ನಾ ಈ ಮೂವಿ ಬಗ್ಗೆ ಅದಕ್ಕೆ ಪ್ರಮೋಟ್ ಮಾಡತ್ತೀನಿ ಅಂದ್ರೆ, ಇದು ನಮ್ಮ ಸಿನಿಮಾ ಅಂತ ಹೇಳ್ಬೋದು. ಹೌದು, ನಮ್ಮ ಸೊಗಡು ತುಂಬಿಕೊಂಡೈತಿ. ಆಮೇಲೆ ನಮ್ಮ ಹತ್ತಿರದಂಥ ಜಾಗದೊಳಗೆ ಈ ಮೂವಿ ಶೂಟಿಂಗ್ ಮಾಡ್ಯಾರ. ಆಮೇಲೆ ಈ ಮೂವಿಯ ನಿರ್ದೇಶಕರು ನಮ್ಮ ಹಾವೇರಿ ಅವ್ರ ಹೆಸರು ನಾಗಮುಖ ಅಂತೇಳಿ. ಅವರ ನಿರ್ದೇಶನವಾಗಿ ಬಂದಂಥ ಮೂವಿನೇ ಧರ್ಮಮ್ ಅಂತ. ಸೊ ಇದನ್ನ ಮೇಕಿಂಗ್ ನಾನು ನೋಡೀನಿ. ಆಮೇಲೆ ಶೂಟ್ ಆಗಬೇಕಾದ್ರೆ ನಾ ಎಲ್ಲ ಆ ಪ್ಲೇಸ್ ಕೆಲವೊಂದು ಸೀನ್ಗಳೆಲ್ಲ ನಾನು ಲೈವ್ ಆಗಿ ನೋಡೀನಿ. ಸೊ ಹಾಗಾಗಿ ಈ ಮೂವಿನ ಸ್ಕ್ರೀನ್ ಮೇಲೆ ನೋಡೋದಾಗಂತೂ ನೆಕ್ಸ್ಟ್ ಲೆವೆಲ್ ಐತೆ ಗೈಸ್. ಲಿಟ್ರಲಿ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಒಂಥರ ಮಾಸ್ ಎಲಿಮೆಂಟ್, ಆ ಕಲರ್ ಗ್ರೇಡಿಂಗ್, ಆ ಡೆಪ್ತ್ ನಿಮ್ಗೆ ಎಲ್ಲಿಯೂ ಅದು ಲೋಕಲ್ ಸಿನಿಮಾ ಅನ್ಸಲ್ಲ. ಅದರದಾದಂಥ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡೈತಿ. ಸೊ ಎಲ್ಲರೂ ಹೋಗಿ ಧರ್ಮ ಮೂವಿ ನೋಡ್ರಿ. ರಿಲೀಸ್ ಡೇಟು ಹೇಳ್ಬಿಡ್ತೀನಿ, ಡಿಸೆಂಬರ್ 5th. ಸೊ ಡಿಸೆಂಬರ್ 5th ರಾಜ್ಯದಂತಹ ಎಲ್ಲ ಚಿತ್ರಮಂದಿರಗಳಿಗೂ ಈ ಮೂವಿ ನಿಮ್ಗೆ ನೋಡೋಕೆ ಸಿಗುತ್ತೆ. ಹಂಗೆ ಈ ಮೂವಿ ಒಳಗೆ ನಮ್ಮ ಮಮ್ಮಿ ಕೂಡ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಾರ. ನಮ್ಮ ಕನ್ನಡ ಸಿನಿಮಾ, ನಮ್ಮವ್ರ ಸಿನಿಮಾ, ನಮ್ಮ ಸಿನಿಮಾನ ನಾವು ಬೆಳೆಸ್ಬೇಕು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಬಾಯ್ ಗಾಯ್ಸ್. ಸೊ ನಮ್ಮ ಆಟೋ ಸರ್ಗೆ ಹೇಳಿ ನಾನು, ಅವರು ಎಲ್ರಿಗೂ ಹೇಳ್ತೀನಿ ಅಂದಾರ. ಸೊ ನೀವು ಅಷ್ಟೇ ಡಿಸೆಂಬರ್ 5th ಎಲ್ಲರೂ ಮೂವಿ ಥಿಯೇಟ್ರಿಗೆ ಹೋಗಿ ಧರ್ಮ ಮೂವಿ ನೋಡ್ರಿ.